ಭದ್ರಾವತಿ ಶಾಸಕ ಸ್ಥಾನಕ್ಕೆ ನಾಳೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತೇನೆ. ನನ್ನ ಬೆಂಬಲಿಗರು ಏನು ಹೇಳ್ತಾರೋ ಅದನ್ನು ನೋಡಿ ನಾನು ನಿರ್ಧಾರ ಮಾಡ್ತೇನೆ. ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಬಿ ಕೆ ಸಂಗಮೇಶ್ ಅವರು ಹೇಳಿದ್ದಾರೆ. ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಪ್ರಾಮಾಣಿಕರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ. ಇಲ್ಲಿ ಹೈಕಮಾಂಡ್ನವರೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಕೊಟ್ಟವರಿಗೇನೆ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಯಾವ ಹೈಕಮಾಂಡ್ನೂ ನಾನು ಭೇಟಿ ಮಾಡಲ್ಲ. 3 ತಿಂಗಳಿಂದ ನಾನು ಕೂಡ ಇಲ್ಲಿ ರಾಜ್ಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ದೆ. ಅವರ ಮನೆಗಳಿಗೆ ನಾನು ಅಲೆದಿದ್ದೆ. ಆದರೆ ಪ್ರಾಮಾಣಿಕರಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. 30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆಯಿಂದ ನಿಷ್ಠಾವಂತನಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದೇನೆ. ಆದರೆ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ನಿಷ್ಠಾವಂತರಿಗೆ ನಮ್ಮ ನಿಷ್ಠೆಯನ್ನು ಅವರು ಗುರುತಿಸ್ತಾ ಇಲ್ಲ. ಬಲಾಢ್ಯರಿಗೆ ಕೊಡ್ತಾ ಇದ್ದಾರೆ. ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿರಿ ಅಂದರೆ ಜಾತಿವಾರು ಲೆಕ್ಕಾಚಾರ ಅಂತ ಹೇಳ್ತಾರೆ. ಜಾತಿವಾರು ಲೆಕ್ಕಾಚಾರದಲ್ಲಿ ಕೊಟ್ಟವ್ರಿಗೆ ಯಾಕೆ ಕೊಡಬೇಕು? ಮತ್ತೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ತುಂಬ ಭಾವುಕವಾಗಿ ಮಾತನಾಡಿದ್ರು ಬಿ ಕೆ ಸಂಗಮೇಶ್ ಅವರು. ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ತುಂಬ ಭಾವುಕರಾಗಿದ್ದರು ಅವರು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂಥೇಳಿ ಭರವಸೆಗಳನ್ನು ಕೊಡ್ತಾರೆ. ನಾವು ಮಾಡಿಕೊಡ್ತೀವಿ, ನಿಮಗೆ ಮುಂದೆ ಮಾಡ್ತೀವಿ ಅಂತೇಳಿ. ಆ ಮುಂದೆ ಯಾವಾಗ ಬರುತ್ತೆ, ನಮಗೆ ಅವಕಾಶ ಯಾವಾಗ ಕೊಡ್ತಾರೆ? ಕೊಟ್ಟವ್ರಿಗೇನೆ ಪದೇ ಅವಕಾಶ ಕೊಡ್ತಾರೆ ಅನ್ನೋದು ಸಚಿವ ಸ್ಥಾನ ವಂಚಿತರ ಅಸಮಾಧಾನ. ಯಶವಂತರಾಯಗೌಡ ಪಾಟೀಲ್ ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಬಿ ಕೆ ಸಂಗಮೇಶ್ ಅವರು ನಾನು ಕೂಡ ರಾಜೀನಾಮೆಯನ್ನು ಕೊಡ್ತೇನೆ ಶಾಸಕ ಸ್ಥಾನಕ್ಕೆ, ಆದರೆ ಪಕ್ಷದಲ್ಲಿ ಮುಂದುವರಿತೇನೆ. ನನ್ನ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಮುಖಂಡರು, ನಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೋ ಅವರ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನು ಯಶವಂತರಾಯಗೌಡ ಪಾಟೀಲ್ ಅವರು ಹಾಗೆ ಬಿ ಕೆ ಸಂಗಮೇಶ್ ಅವರು ಕೂಡ ಹೇಳಿರುವಂಥದ್ದು. ಈ ಅಸಮಾಧಾನಗೊಂಡಿರುವಂತಹ ಶಾಸಕರೇನಿದ್ದಾರೆ ಅವರನ್ನು ಸಮಾಧಾನ ಪಡಿಸಿ ಅಂತೇಳಿ ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಸೂಚನೆಯನ್ನು ನೀಡಲಾಗಿದೆ. ಅವರ 3 ಹೆಗಲಿಗೂ ಕೂಡ ಹೊಣೆಯನ್ನು ಹೊರಿಸಲಾಗಿರುವಂಥದ್ದು. ಅಸಮಾಧಾನಿತರನ್ನು ಸಮಾಧಾನಪಡಿಸಿ, ಅವರ ಅಸಮಾಧಾನವನ್ನು ಶಮನಗೊಳಿಸಿ, ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗತ್ತೆ ಅನ್ನುವ ಭರವಸೆಯನ್ನು ಕೊಡಿ. ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನು ಕೊಡ್ತೀವಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡಿ ಅಂತೇಳಿ ಹೇಳಿದೆ. ಇದ್ಯಾವುದಕ್ಕೂ ಕೂಡ ಒಪ್ಪದೇ ಇದ್ದರೆ, ಜಗ್ಗದೇ ಇದ್ದರೆ, ಇಲ್ಲ ನಾವು ರಾಜೀನಾಮೆಯನ್ನೇ ಕೊಡ್ತೇವೆ ಅಂತಂದರೆ ಅವರ ರಾಜೀನಾಮೆಯನ್ನು ಕೂಡ ಅಕ್ಸೆಪ್ಟ್ ಮಾಡಿ ಅನ್ನುವ ಸೂಚನೆಯನ್ನು ಹೈಕಮಾಂಡ್ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.